ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ನಾನ ಅಂದವರೆಲ್ಲ ನಾಶಾಗೆ ಹೋಗ್ಯಾರೋ, ನಾನ ಅಂದವರೆಲ್ಲ ನಾಶಾಗೆ ಹೋಗ್ಯಾರೋ. ಭೂಮಿ ಮ್ಯಾಲ ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಸತ್ಯಕ್ಕಾಗಿ ಸತ್ಯ ಹರಿಶ್ಚಂದ್ರ ರಾಜನ ರಾಜಕ್ಕೆ ಉಳಿಲಿಲ್ಲ. ಸತ್ಯಕ್ಕಾಗಿ ಸತ್ಯ ಹರಿಶ್ಚಂದ್ರ ರಾಜನ ರಾಜಕ್ಕೆ ಉಳಿಲಿಲ್ಲ. ವಿಶ್ವಾಮಿತ್ರ ಶನಿಯಾಗಿ ಕಾಡಿದ ಸ್ವಾರ್ಥಕ್ಕಾಗಿ ಪ್ರಬಲ. ವಿಶ್ವಾಮಿತ್ರ ಶನಿಯಾಗಿ ಕಾಡಿದ ಸ್ವಾರ್ಥಕ್ಕಾಗಿ ಪ್ರಬಲ. ಕಾಡುವ ಕಾಲಕ ಕಡ್ಡಿ ಹೋಗಿ ಗುಡ್ಡ. ಕಾಡುವ ಕಾಲಕ ಕಡ್ಡಿ ಹೋಗಿ ಗುಡ್ಡ. ಕಾಡುವ ಕಾಲಕ ಕಡ್ಡಿ ಹೋಗಿ ಗುಡ್ಡ ಬಿತ್ತ ಮೈ ಮೇಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ನಾನ ಅಂದವರೆಲ್ಲ ನಾಶಾಗೆ ಹೋಗ್ಯಾರೋ, ನಾನ ಅಂದವರೆಲ್ಲ ನಾಶಾಗೆ ಹೋಗ್ಯಾರೋ. ಭೂಮಿ ಮ್ಯಾಲ ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ದುಷ್ಟರ ರಾಜಾಗ 101 ಮಂದಿ ಮಕ್ಕಳಿದ್ದರಲ್ಲ. ಧೃತರಾಷ್ಟ್ರ ರಾಜಾಗ 101 ಮಂದಿ ಮಕ್ಕಳಿದ್ದರಲ್ಲ. ಮರಣದ ಕಾಲಕ ತನ್ನವರ ಬಂದು ಬಳಗ ಸುಳಿಯಲಿಲ್ಲ. ಮರಣದ ಕಾಲಕ ನನ್ನವರು ತನ್ನವರು ಯಾರು ಆಗಲಿಲ್ಲ. ಮಮಕಾರ ಎಂಬುವ ಮಾಯಾದ ಸಂತಿ. ಮಮಕಾರ ಎಂಬುವ ಮಾಯಾದ ಸಂತಿ. ಮಮಕಾರ ಎಂಬುವ ಮಾಯಾದ ಸಂತಿ ಆಗಿತ್ತು ಗಾಲ ಮೇಲ. ಯಾರಿಗೆ 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 ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ನಾನ ಅಂದವರೆಲ್ಲ ನಾಶಾಗಿ ಹೋಗ್ಯಾರೋ, ನಾನ ಅಂದವರೆಲ್ಲ ನಾಶಾಗಿ ಹೋಗ್ಯಾರೋ. ಭೂಮಿ ಮ್ಯಾಲ ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಉಲ್ಲಕ ಮಾತಿಗೆ ಸೀತಾದೇವಿನ ರಾಮ ಬಿಟ್ಟನಲ್ಲ. ಸುಲ್ಲಕ ಮಾತಿಗೆ ಶ್ರೀರಾಮ ದೇವರ ಮಡದಿಗೆ ಬಿಟ್ಟನಲ್ಲ. ಬಾರದು ಬಪ್ಪದು ಬಪ್ಪದು ತಪ್ಪದು ಯಾರ ಕೈಯಲಿಲ್ಲ. ಬಾರದು ಬಪ್ಪದು ತಪ್ಪದು ಅದನ್ನು ಯಾರ ಕೈಯಾಗಿಲ್ಲ. ವಾಲ್ಮೀಕಿ ಮಾಮುನಿ ಗ್ರಂಥ ಬರಿತಿದ. ವಾಲ್ಮೀಕಿ ಮಹಾಮುನಿ ಗ್ರಂಥ ಬರೆಯತ್ತಿದ್ದ. ವಾಲ್ಮೀಕಿ ಮಾಮುನಿ ಗ್ರಂಥ ಬರಿತಿದ. ರಾಮ ಹುಟ್ಟಿತಿಲ್ಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ನಾನ ಅಂದವರೆಲ್ಲ ನಾಶಾಗಿ ಹೋದಾರು, ನಾನ ಅಂದವರೆಲ್ಲ ನಾಶಾಗಿ ಹೋದಾರು. ಭೂಮಿ ಮ್ಯಾಲ ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಕರ್ಮದ ಕಾಲ. ಬಹಳ ಚಂದ ಹಾಡಿದ್ರಿ. ಹೌದ್ರಿ. ನಾನ ಅಂದವರೆಲ್ಲ ನಾಶಾಗಿ ಹೋಗ್ಯಾರೋ ಇದೇ ಭೂಮಿ ಮ್ಯಾಲ. ಹೌದ್. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡುವ ಕರ್ಮದ ಕಾಲ. ಹೌದ್ರಿಪ್ಪ. ನಾವು ಏನು ಕರ್ಮಗಳನ್ನು ಮಾಡ್ತೇವೆ ಹಾ ಈ ಜಗತ್ತದೊಳಗೆ ಹುಟ್ಟಿ ಬಂದ ಮೇಲೆ ನಾವು ಯಾವಾಗ ಕರ್ಮ ಮಾಡ್ತೇವೆ ಅದರದಿಂದ ನಮಗ ಪುಣ್ಯದ ಕರ್ಮ ಮಾಡ್ದೇವಂದ್ರ ಲಾಭ ಆಗ್ತದ. ಹೌದ್. ಕೆಟ್ಟ ಕರ್ಮ ಮಾಡ್ದೇವಂದ್ರ ದುಃಖ ಆಗ್ತದ. ಹೌದ್ರಿಪ್ಪ. ಅದಕ್ಕೆ ಹೇಳ್ತಾರ ಅವ್ರ ಜ್ಞಾನಿಗಳ ಹಿಂದಿ ಒಳಗ ಏನ್ ಹೇಳ್ತಾರಿಪ್ಪ? कर्म तेरे अच्छा है तो किस्मत तेरी दासी है. ಹೌದ್. नियत तेरी अच्छा है तो
घर में मथुरा घर काशी में मथुರಾ ಕಾಶಿ ಹೈ ಎತ್ತಾರ ಅವ್ರು. ಹೌದ್ ನಾವು ಮಾಡೋ ಕರ್ಮ ಧರ್ಮಕ್ಕೆ ಅನುಸಾರವಾಗಿರ್ಬೇಕು. ಹೌದ್ ಹೆಂಗ್ರಿ? ಮಾಡೋ ಕರ್ಮ ಧರ್ಮದ ಅನುಸಾರ ಇರ್ಬೇಕು. ಧರ್ಮಕ್ಕೆ ಹಿಡ್ಕೊಂಡಿರ್ಬೇಕು. ಹೌದ್ ಧರ್ಮಕ್ಕೆ ಬಿಟ್ಟು ನಮ್ಮ ಕಾಯಕ ಹೊರಗೆ ಹೋಯ್ತಂದ್ರ ಹಲ್ ಮುರಿತಾನ್ರಿ ಅವ. ನಮಗ ಭೋಗಿಸಲಾರದೆ ಸಾಧ್ಯನೇ ಇಲ್ಲ. ಹೌದ್ ಇವತ್ತು ಜಾತ್ರೆ ಯಾರ್ದು ನಡ್ದದ? ಮುಂಡೇವಾಡಿ ಒಳಗ ಹನುಮಪ್ಪಂದು ಜಾತ್ರೆ ನಡ್ದದ ಇವತ್ತು. ಹೌದ್ರಿ ಹೌದ್ ಈ ಜಗತ್ತದ ಒಳಗ ಹನುಮಂತ ಚಿರಂಜೀವಿ ಅದಾನ. ಹಾ ಈಗ ನಮ್ಮದು ವೈನಾಪುರ ಗೌಡ್ರು ಹೇಳಿದ್ರಾಗಲೇ ಹನುಮಂತ ಚಿರಂಜೀವಿ ಅದ. ನೀ ಭೂಮಿ ತಲೆ ಮ್ಯಾಲ ಹೌದ್ 7 ಜನ ಚಿರಂಜೀವಿ ಅದಾರೊಟ್ಟೆ. ಹೌದೌದ 7 ಮಂದಿ ಯಾರ್ಯಾರು ಚಿರಂಜೀವಿ ಅದಾರ ತಿಂಗ ಕೇಳಿದ್ರಿ ಅಂದ್ರ ಯಾರಪ್ಪ ಎಲ್ಲಾರು ಲಕ್ಷಿಟ್ಟು ಕೇಳ್ರಿ. ಬಹಳ ಮಹತ್ವ ಮಾತ ಮತ್ತು ಬಹಳ ತುಟ್ಟವ ಇವೆಲ್ಲ. ಹೌದಲ್ಲ ಎಲ್ಲಾ ಕಡೆ ಸಿಗ್ತಾವ, ನಮಗ್ ಗೊತ್ತಿಲ್ಲ. ಹೌದ್ 7 ಮಂದಿ ಚಿರಂಜೀವಿ ಅದಾರ. ಹೌದೌದು ಯಾರ್ಯಾರು ಚಿರಂಜೀವಿ ಅದಾರ ಅಂತ ಕೇಳಿದ್ರಿ ಅಂದ್ರ ಹಾ ಹಾ ಯಾವ ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ ಚಿರಂಜೀವಿ ಅದಾನ, 1ನೇ ನಂಬರ್ದವ. ಹೌದ್ ಹೌದ್ ಅದಾನ. ಇನ್ನು 2ನೇ ಬಲಿ ಚಿರಂಜೀವಿ ಅದಾನ. ಹೌದ್ 3ನೇ ನಂಬರ್ಕ ಪಾಂಡವರದು ಮತ್ತು ಕೌರವರದು ಕುಲಗುರು ಕೃಪಾಚಾರ್ಯ ಅವರು ಚಿರಂಜೀವಿ ಅದಾರ. ಅದಾರ ಅದಾರ 18 ಪುರಾಣದ ಮಾಲಕ ಲೇಖಕ ವ್ಯಾಸ ಮಹರ್ಷಿ ಅವನು ಚಿರಂಜೀವಿ ಅದಾನ. ಅದಾನ ಅದಾನ. ಇದನ್ನ ಬಿಟ್ಟು 4 ಮಂದಿ ಆದ್ರು. ಮಾರುತಿ ಅವನು ಚಿರಂಜೀವಿ ಅದಾನ, 5 ಮಂದಿ. ಹೌದ್ ಇನ್ನ 6ನೇ ನಂಬರ್ ಯಾರು ಅಂತ ಕೇಳಿದ್ರೆ ರಾವಣನ ತಮ್ಮ ವಿಭೀಷಣ ಅವನು ಚಿರಂಜೀವಿ ಅದಾನ. ಅದಾನ ಅದಾನ. ಇನ್ನು 7ನೇ ನಂಬರ್ಕ ತಂದೆ ಜಮದಗ್ನಿ ತಾಯಿ ರೇಣುಕದೇವಿ ಉದರದಲ್ಲಿ 4ನೇದು ಸುಪುತ್ರಾಗಿ ಹುಟ್ಟ ಬಂದವ ಪುಂಡ ಪರಶುರಾಮ ಇವನು ಚಿರಂಜೀವಿ ಅದಾನ ಜಗತ್ತದೊಳಗ. ಹೌದ್ 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 7 ಮಂದಿ ಅವರು ಸತ್ತಿಲ್ಲ. ಚಿರಂಜೀವಿ ಅವರು ಅಮರತ್ವ ಪದವಿ ಪಡೆದಾರ, ಪರಮಾತ್ಮನಿಂದ ಆಶೀರ್ವಾದ ಮಾಡ್ಕೊಂಡ ಹೇಳ್ತಾರ ಅವರು. ಹೌದ್ ಹೌದ್ ಏನು ಇವರಿಗೆಲ್ಲ ಯಾರ್ಯಾರ ಆಶೀರ್ವಾದ ಐತತ್ ಕೇಳಿದ್ರಿ ಅಂದ್ರ ಅರ್ಧ ತಾಸು ಹೋಗ್ತದ. ರೊಕ್ಕ ಬಾಳ್ ಹೋಗೋ ಮಾಲ್ದವ್ರಿಗೆ ತುಸುರ್ದ ಹಾಡಿ ಮುಗಿಸೋದದ. ಹೌದಲ್ರಿಪ್ಪ. ಅದಕ್ಕೆ ನಾವು ಕರ್ಮ ಒಳ್ಳೇದು ಮಾಡ್ಬೇಕಾಗ್ಯದ. ಅದಕ್ಕೆ ಯಥ ಪ್ರಕಾರ ಬರೇ ಇನ್ನ ಇಲ್ರಿ ಬಂದ ದಂಡಿಗೆ ಇದ ಕಡೆ ಹಂತಕ್ಕೆ ಬಂದದ. ಹೌದು ಏನ ಮಾರುತಿ ಬಗ್ಗೆ ಹೇಳ್ಬೇಕಾದ್ರೆ ಮತ್ತ ಮುಂದಿನ ಪದದಾಗ ಒಂದು ತುಸ್ತುಸು ಆ ಹನುಮಂತನ ಲೀಲಾ ಹೇಳ್ಕೊತ ಹೋಗೋದದ. ಮೊದಲೇ ಇವು ನಮ್ಮ ಬಾಯಿ ಮೊದಲೇ ಡೊಳ್ಳಿನ ಅಡಿಕೆವ. ಅದಕ್ಕೇನ ಭಜನೆದಾಗ ಹೇಳೋದ್ ಕೇಳೋದ್ ಕಮ್ಮಿ ಮಾಡ್ತಿರ್ತ, ಹಾಡೋದ್ ಹೆಚ್ಚು ಮಾಡ್ತ. ಅದಕ್ಕೆ ಯಥಾ ಪ್ರಕಾರ ನಾವು ಏನು ಕರ್ಮ ಮಾಡ್ಬೇಕು? ಒಳ್ಳೇದು ಮಾಡಿದ್ರೆ ನಮಗ್ ಸುಖ ಆಗುತ್ತದ. ಹೆಂಗ್ ಮಾಡ್ಬೇಕು? ಅದಕ್ಕೆ ನಾ ನಿಮಗೆ ಕೇಳ್ತ್ರಿಪ್ಪ. ಇವ್ ಮುಂಜಾನೆ ಬಂದಿರಿ ನೀವು 10ಕ್ಕೆ ಬೇಡ 10:30 ಚಾಲು ಮಾಡಿರಿ. ಬಂದಿದ್ದೆವು. ಏನ್ ಮಾಡೈತ್ರಿ ಮುಂಜಾನೆ ಬಂದು? ಏನ್ ಮಾಡಿಕತ್ತೀರಿ? ಹಾ ಅದಕ್ಕೆ ಬಂದ್ರಿ. ಏನ್ ಮಾಡೈತ್ರಿ? ನಾವ್ ಏನ್ ಮಾಡ್ಲಿಕ್ಕತ್ತೀವಿ? ಕಾಣಿಸೋಲ್ದಾಗ ಅದ ನಿಮ್ಗ. ಹಾ ಭಜನಾ ಮಾಡ್ಲಿಕ್ ಬಂದಿರಿ. ನಿಮಗ್ ಕಾಣಿಸೋದಿಲ್ಲ ಏನ್ ಮಾಡ್ಲಿಕ್ಕತ್ತೀವಿ? ಈಗ ಮುಂದೊಡ್ಗವ್ರು ಭಜನೆ ಹೇಳ್ದು ಕೋರ್ಸೋದು ಸ್ವಂತ ಮಾಸ್ತರ್ಗ ನಮ್ಮ ಮಾಲ್ ಶೋಭಾಕ ಭಜನಾ ಕೇಳ್ರಿ. ಹೌದಾ? ಎಲ್ಲಿ ಬಿ ಕೇಳ್ರಿ ನೀವು. ಭಜನೆ ಹೇಳ್ಯಾರ, ಭಜನೆ ಹೇಳ್ಯಾರ. ಖರೆ ಭಜನದ ಅರ್ಥ ಬೇಕಲ್ರಿಪ್ಪ. ಅದಕ್ಕೆ ಭ ಅಂದ್ರೆ ಏನು, ಜ ಅಂದ್ರೆ ಏನು, ನಾ ಅಂದ್ರೆ ಏನು, ಒಂದೊಂದು ಶಬ್ದದಿಂದ ಒಂದೊಂದು ಅರ್ಥ ಹಿಂದ. ಹೌದೌದು ಅದಾವಲ್ಲ. ಎಲ್ಲಾರು ಕೇಳ್ರಿ ನೀವು ಭಜನೆ ಕೊಂಟಿದೇವ್ರಿ. ಅರೆ ಭಜನದ ಅರ್ಥ ಬೇಕಲ್ಲ. ಏನ್ ಕೂಡಿ ಭಜನೆ ಆಗ್ಯಾವ? 3 ಅಕ್ಷರ ಕೂಡಿ ಭಜನೆ ಆಗ್ಯಾವ. ಆಗ್ಯಾವ ಭಜನ ಆಯ್ತು. ಭಜನೆ ಸುದ್ದ 2 ನಿಮಿಷದಾಗ ಮುಗಿಸ್ತಾ ಪದ್ಯ ಚಾಲು ಮಾಡ್ತಾರ. ಆಯ್ತ್ರಿಪ್ಪ. ಹಾ. ಭ ಅಂದ್ರೆ ಭವಸಾಗರ, ಜ ಜ ಅಂದ್ರೆ ಜನಸಿ ಬಂದಿ, ಹೌದೌದು ನಾ ಅಂದ್ರೆ ನಾಶ ಆಗಿ ಹೋಗಿವಿ. ಭವಸಾಗರದವರು ಜನಿಸಿ ಬಂದು ನಾಶ ಆಗಿ ಹೋಗುವ ಮುಂಚೆ ಇವೊಂದಿಷ್ಟು ಶಿವನಾಮ ನೋಡಿ ಭಜನೆ ಮಾಡೈತೆ. ಭಜನೆ ಮಾಡು. ಮಾಡ್ರಿ ಭಜನೆ ಅದಕ್ಕೆ ಹೇಳ್ತಿಪ್ಪ ಭಜನೆ ಭಜನೆ ಬರೇ ಭಜನೆ ಆಗ್ತಾರಲ್ಲ. ನಾನ ಅಂದವರೆಲ್ಲ ನಾಶಾಗಿ ಹೋದಾರ, ನಾನ ಅಂದವರೆಲ್ಲ ನಾಶಾಗಿ ಹೋದಾರ. ಯಾರಿಗೂ ಗೊತ್ತಿಲ್ಲ ಇದು ಕಾಡು ಕರ್ಮದ ಕಾಲ, ಯಾರಿಗೂ ಗೊತ್ತಿಲ್ಲ ಇದು ಕಾಡು ಕರ್ಮದ ಕಾಲ. ನಮ್ಮ ನಿಮ್ಮ ಪ್ರಾರಬ್ಧ ಕರ್ಮ ಬೆನ್ನ ಬಿಡುವುದಿಲ್ಲ. ನಮ್ಮ ಪ್ರಾರಬ್ಧ ಕರ್ಮ ಬೆನ್ನ ಬಿಡುವುದಿಲ್ಲ. ಸತ್ಯ ಶರಣರ ಬರೆದಿಟ್ಟ ಗ್ರಂಥ ಯಾವುದು ಸುಳ್ಳ. ಸತ್ಯ ಶರಣರು ಬರೆದಿಟ್ಟ ಗ್ರಂಥ ಯಾವುದು ಸುಳ್ಳ. ಧರ್ಮ ಬಿಟ್ಟು ನಾವು ಕರ್ಮ ಮಾಡಿದರೆ, ಧರ್ಮ ಬಿಟ್ಟು
ಮಾಡಿದರೆ ಕರ್ಮ ಬಿಟ್ಟು ನಾವು ಕರ್ಮ ಮಾಡಿದರೆ ಮುರಿತಾನ ಅಲ್ಲ. ಯಾರಿಗೆ ಬಿಟ್ಟಿಲ್ಲ ಇದು ಕಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ಇದು ಕಡು ಕರ್ಮದ ಕಾಲ. ನಾನಂದವರೆಲ್ಲ ನಾಶಾಗಿ ಹೋದಾರು, ನಾನಂದವರೆಲ್ಲ ನಾಶಾಗಿ ಹೋದಾರು ಭೂಮಿ ಮ್ಯಾಲ. ಯಾರಿಗೆ ಬಿಟ್ಟಿಲ್ಲ ಇದು ಕಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ಇದು ಕಡು ಕರ್ಮದ ಕಾಲ. ನಾಡಿನೋಳ ಹೆಸರಾದ ಕೊರ್ಸಗವ ಜ್ಞಾನದ ಕೀಲ. ನಾಡಿನೊಳಗ ಹೆಸರನ್ನ ಕೊರ್ಸಗವ ಜ್ಞಾನದ ಕೀಲ. ಭಕ್ತಿ ಇಟ್ಟು ನಾವು ಭಜನ ಮಾಡಿದರೆ ಮುಕ್ತಿ ಮಂದಿರ ಮಿಗಿಲ. ಭಕ್ತಿಯ ಇಟ್ಟು ಭಜನ ಮಾಡಿದರೆ ಮುಕ್ತಿಯ ಬಾಗಿಲ. ಪಿಚ್ಚರ್ಗೆ ಶೇಖರ ಕವನ ಬರಿತಾರ. ಪಿಚ್ಚರ್ಗೆ ಶೇಖರ ಕವನ ಬರಿತಾರ. ಪಿಚ್ಚರ್ಗೆ ಶೇಖರ ಕವನ ಬರಿತಾರ. ಆಗಿ ಸಣ್ಣ ಬಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ವಿಧಿ ಕಾಡು ಕರ್ಮದ ಕಾಲ. ನಾನಂದವರೆಲ್ಲ ನಾಶಾಗಿ ಹೋದಾರು, ನಾನಂದವರೆಲ್ಲ ನಾಶಾಗಿ ಹೋಗ್ಯಾರ ಭೂಮಿ ಮ್ಯಾಲ. ಯಾರಿಗೆ ಬಿಟ್ಟಿಲ್ಲ ಇದು ಕಡು ಕರ್ಮದ ಕಾಲ. ಯಾರಿಗೆ ಬಿಟ್ಟಿಲ್ಲ ಇದು ಕಡು ಕರ್ಮದ ಕಾಲ. ಶ್ರೀ ಗುರು ಸಿದ್ಧಾನ ಸುಜ್ಞಾನ ತಿಳಿಬೇಕ, ಸತ್ಯ ಸಂಗದಾಗ ದುಡಿಬೇಕ. ಅಜ್ಞಾನ ಅಳಿಬೇಕ, ಸುಜ್ಞಾನ ತಿಳಿಬೇಕ, ಸತ್ಯ ಸಂಗದಾಗ ದುಡಿಬೇಕ.